ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿನಿಮಾ ಕಷ್ಟಪಟ್ಟು ಮಾಡಿರುವಂಥ ಟೀಮು, ಪ್ರೊಡ್ಯೂಸರ್ಸು, ಅವ್ರ ಜವಾಬ್ದಾರಿ ಹೆಚ್ಚಿರ್ತದೆ. ಎಲ್ಲರೂ ಅವ್ರವ್ರ ಜೀವನ ನೋಡ್ಕೊಳ್ತಾರೆ. ಆದರೆ ನಿರ್ಮಾಪಕ ಅನ್ಸ್ಕೊಂಡವನು ಮಾತ್ರ ಎಲ್ಲ ಖಾಲಿ, ಅಂಗಡಿಯೆಲ್ಲ ಖಾಲಿ ಆದರೂ ಅಂಗಡಿ ಹೊರಗಡೆ ನಿಂತಿರ್ತಾನೆ. ಸೊ ಹಂಗಾಗಿ ಇವತ್ತಿನ ಸಿನಿಮಾ ಜಾಲಿ, ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ನಾನು. ಅದೇ ರೀತಿ ನನಗೆ ಬಂದಾಗಲೂ ಹೇಳಿದೆ, ಈಗ ಸಿನಿಮಾ ಬಿಸ್ನೆಸ್ ಏನಂತ ಚೆನ್ನಾಗಿಲ್ಲ, ಸೊ ಹಂಗಾಗಿ ಜವಾಬ್ದಾರಿಯಿಂದ ಮಾಡಿ ಅಂತ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಪ್ರವೀಣ್ನವರು ಹೇಳ್ತಾಯಿದ್ರು ನಮಗೆ ಸಿನಿಮಾ ಕ್ವಾಲಿಟಿ ಅನ್ನೋ ವಿಚಾರಕ್ಕೆ ಬಂದಾಗ 100%. ಯಾಕೆಂದರೆ ನಾನು ಏನೇ ಕೆಲಸ ಮಾಡಲಿ ನಮ್ಮ ಹೆಸರು ಉಳ್ಕೊಳ್ಳೋ ರೀತಿ ನಾವು ಕೆಲಸ ಮಾಡಬೇಕು. ನನ್ನ ಪ್ರಕಾರ ಸಿನಿಮಾಗೆ ಯಾರಾದರೂ ಒಬ್ಬ ಹೀರೋ ಇದ್ದರೆ ಅದು ಪ್ರೊಡ್ಯೂಸರ್ ಹೀರೋ. ಇದು ಯಾರೇನು ಮಾತಾಡಿದ್ರೂ ಪರವಾಗಿಲ್ಲ, ನನಗೆ ಅನಿಸಿರುವಂಥದ್ದು. ಏಕೆಂದರೆ ಯಾರೇನೇ ಕೆಲಸ ಮಾಡಿದ್ರು ಬಿಟ್ಟರೂ ಕೂಡ ಅಲ್ಟಿಮೇಟ್ಲಿ ಅಟ್ ದಿ ಎಂಡಲ್ಲಿ ದುಡ್ಡಿದ್ರೆ ಮಾತ್ರ ಸಿನಿಮಾ. ದುಡ್ಡು ಹಾಕೋನಿಗೆ ಫಸ್ಟ್ ಗೌರವ ಸಿಕ್ಕಿದಾಗ ಇಡೀ ಸಿನಿಮಾಕ್ಕೆ ಗೌರವ ಸಲ್ದಂಗೆ ಆಗ್ತದೆ. ತದನಂತರ ನಿರ್ಮಾಪಕರು, ಆದ ನಂತರ ನಿರ್ದೇಶಕರು ಬರ್ತಾರೆ. ಡೈರೆಕ್ಟರ್ಗಳಿಗೆ ಒಂದು ಕ್ಲಾರಿಟಿ ತಲೆಯಲ್ಲಿರಬೇಕು. ಏನು ಈ ಹಿಂದೆ ನೀನಾಸಂ ಸತೀಶ್ ಅವರು ಹೇಳಿದರು ಏನಂತ, ಒಂದು ಕ್ಲಾರಿಟಿ ಇರಬೇಕು ಸಿನಿಮಾ ಬಗ್ಗೆ. ನಾವು ಒಂದು ಜಮೀನು ತೊಗೊಳ್ತಾ ಇದ್ದೀವಿ ಅಂದರೆ ಪೇಪರ್ನ ಲೀಗಲಿಗೆ ಕೊಡ್ತೀವಿ, ಲೀಗಲಿಗೆ ಕೊಟ್ಟು ಲಿಟಿಗೇಷನ್ ಇದೆಯಾ ತಿಳ್ಕೊತೀವಿ, EC ಚೆಕ್ ಮಾಡ್ತೀವಿ. ಒಂದು ಹೆಣ್ಣು ತರಬೇಕಾದ್ರೂ ಅಷ್ಟೇ, ಅಥವಾ ಒಂದು ಹೆಣ್ಣು ಒಬ್ಬ ಗಂಡು ಮದುವೆ ಮಾಡಬೇಕಾದ್ರೂ ಪೂರ್ವಾಪರ ಎಲ್ಲ ನೋಡ್ತೀವಿ. ಸೋಷಿಯಲ್ ಮೀಡಿಯಲ್ಲಿ ಒಬ್ಬರನ್ನ ಫಾಲೋ ಮಾಡಬೇಕಾದ್ರೂ ಅವ್ರ ಹಿಂದೆ ಮುಂದೆ ಎಲ್ಲ ಚೆಕ್ ಮಾಡಿ ಫಾಲೋ ಮಾಡ್ತೀವಿ. ಸಿನಿಮಾ ಅಂತ ಬಂದಾಗ ಡೆಫಿನೆಟಾಗಿ ಒಂದು ಎಜುಕೇಷನ್ನು ಪ್ರತಿಯೊಬ್ಬರಿಗೂ ಇರಬೇಕಾಗ್ತದೆ. ಯಾಕೆಂದರೆ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಒಂದು ಶುಕ್ರವಾರಕ್ಕೆ ನಿಲ್ಲುತ್ತೋ ಅಥವಾ 5-6 ಶುಕ್ರವಾರಕ್ಕೆ ಹೋಗ್ತದೋ ಗೊತ್ತಿಲ್ಲ. ಅದರ ಸಿನಿಮಾ ಗೆಲ್ಸ್ಕೊಳ್ಳೋಂಥ ಶಕ್ತಿ ಇರುವಂಥದ್ದು ಯಾರು ಪ್ರೊಡ್ಯೂಸರ್ನ ಅಥವಾ ಹೀರೋ ಅಥವಾ ಕಲಾವಿದರುಗಳಿಗೆ ನೀವು ಕತೆ ನರೇಟ್ ಮಾಡಬೇಕಾದ್ರೆ ಏನು ಅಂದ್ಕೊಂಡು ನರೇಟ್ ಮಾಡಿರ್ತೀರಿ, ನೀವು ಡೈರೆಕ್ಷನ್ ಮಾಡಬೇಕಾದ್ರೆ ನೀವು ಎಕ್ಸಿಕ್ಯೂಷನಲ್ಲಿ ಯಾವ ರೀತಿ ಮಾಡಿರ್ತೀರಿ ಅನ್ನೋ ಕ್ಲಾರಿಟಿ ನಿಮ್ಗಳಿಗಿರಬೇಕು ಸಿನಿಮಾ ಟೆಕ್ನಿಕಲ್ ಟೀಮ್ಗೆ. ಇವಾಗ ನಮ್ಮಂಥವ್ರು ಯಾಕೆ ಸಿನಿಮಾಯಿಂದ ಬ್ರೇಕ್ ತೊಗೊಂಡಿದ್ದೀವಿ ಅಂದರೆ, ಸೊ ಮ್ಯಾಕ್ಸಿಮಮ್ ಸಿನಿಮಾಗಳು ಒಂದು 300-350 ಸಿನಿಮಾಗಳು ಬರ್ತಾಯಿದೆ. ಅದರಲ್ಲಿ ಎಷ್ಟು ಓಡ್ತಾ ಇದೆ, ಎಷ್ಟು ಓಡ್ತಾ ಇಲ್ಲ, ಎಷ್ಟು ಜನ ದುಡ್ಡು ಮಾಡ್ತಾಯಿದ್ದಾರೆ, ಎಷ್ಟು ಜನ ನಷ್ಟ ಅನುಭವಿಸ್ತಾ ಇದ್ದಾರೆ. ನಮ್ಮ ಏನು ಚೇಂಬರ್ ಲೀಸ್ಟ್ ಬಾದರ್ಡ್. ಸೊ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಸಂಪಾದನೆ ಮಾಡೋದು ಭಾಳ ಕಷ್ಟ ಇದೆ, ಉಳಿಸ್ಕೊಂಡು ಹೋಗೋದು ಭಾಳ ಕಷ್ಟಪಟ್ಟು ಉಳಿಸ್ಕೋಬೇಕು. ಹಂಗೇನಾದ್ರು ಸಿನಿಮಾ ಮಾಡಿನೇ ನಾನು ಸಂಪಾದನೆ ಮಾಡ್ತೀನಿ, ಸಿನಿಮಾ ಮಾಡೋ ಒಂದು ಹುಚ್ಚಿದ್ರೆ ಆ ಹುಚ್ಚು ಒಳ್ಳೆ ರೀತಿಯಲ್ಲಿರಬೇಕೆ ಹೊರತು ಶೋಕಿಯಾಗಿ ಯಾವತ್ತೂ ಕನ್ವರ್ಟ್ ಆಗಬಾರ್ದು. ಯಾಕೆಂದರೆ ನಾನು ಎಲ್ಲ ಕಡೆ ಹೇಳ್ತೀನಿ, ನಾವು ಮಾತಾಡಿದಾಗ ನಮ್ಮ ಮಾತು ಕೆಲವೊಬ್ಬರಿಗೆ ಬೇಜಾರಾಗ್ತದೆ, ಇನ್ನು ಕೆಲವೊಬ್ಬರಿಗೆ ಖುಷಿ ಸಿಗ್ತದೆ. ಬೇಜಾರಾಗೋ ಕ್ಯಾಟಗರಿ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾರು ಖುಷಿ ಪಟ್ಟು ನಮ್ಮ ಮಾತನ್ನ ಸೀರಿಯಸ್ ಆಗಿ ತೊಗೊಳ್ತಾರೆ ಅಂಥವ್ರ ಜೊತೆಲಿ ನಾವಿರ್ತೀವಿ. ಈಗ ಜಾಲಿ ಸಿನಿಮಾ ನಾನು ನೋಡಿದೆ, ಏನು ಟ್ರೈಲರ್ ಖುಷಿ ಆಯಿತು, ಎಫರ್ಟ್ಸ್ ಹಾಕಿದಿರಿ. ಮತ್ತು ನಿಮಗೆ ಕಾಮಿಡಿ ಇದನ್ನು ಟ್ರೈಲರಲ್ಲಿ ನೀವು ಒಂದು ಬಿಟ್ಟು ಹಾಕಿದಿರಿ, ಖುಷಿ ಆಯಿತು. ಮುಂಚೆ ಹಳೆ ಸಿನಿಮಾಗಳು ನೀವು ನೋಡಿದ್ರೆ ನಿಮಗೆ ಕಾಮಿಡಿ ಸೀನ್ಗಳೇ ಹೆಚ್ಚು ಕಡಿಮೆ ಒಂದು 20-25 ಸೀನ್ ಇರೋದು. ನಿಮ್ಮ ಕಾಮಿಡಿಯನ್ಸು ನಿಮಗೆ ಅಟ್ಲೀಸ್ಟ್ ಒಂದು 8-10 ಜನ ಕಾಮಿಡಿಯನ್ಸ್ ಇರ್ತಾಯಿದ್ರು. ಈಗ ಅಫೋರ್ಡ್ ಮಾಡೋಕ್ಕಾಗ್ತಾಯಿಲ್ಲ. ಕಾಮಿಡಿಯನ್ಸ್ ಎಲ್ಲ ಹೆಚ್ಚು ಕಡಿಮೆ 5 ಲಕ್ಷ 6 ಲಕ್ಷ ಪರ್ ಡೇ ತೊಗೊಳ್ಳೋರು ಇದ್ದಾರೆ, 50,000ಕ್ಕೆ ನಮಗೆ ಆ್ಯಕ್ಟ್ ಮಾಡುವಂಥವ್ರು ಇದ್ದಾರೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾಗೆ ಬೆಲೆ ಕೊಡಬೇಕಾಗ್ತದೆ, ಕತೆಗೆ ಬೆಲೆ ಕೊಡಬೇಕಾಗ್ತದೆ. ತದನಂತರ ನಮ್ಮ ಸ್ವಾರ್ಥನೂ ಯೋಚನೆ ಮಾಡಬೇಕಾಗ್ತದೆ. ಒಂದು ಸಿನಿಮಾ ಗೆದ್ದರೆ ಮಾತ್ರ ಒಂದು ಇಡೀ ತಂಡಕ್ಕೆ ಹೆಸರು ಸಿಗ್ತದೆ. ಈಗ ಒಂದು ಸಿನಿಮಾ ರಿಲೀಸ್ ಮಾಡಬೇಕಾದ್ರೆ ಹೆಬ್ಬುಲಿ ಸಿನಿಮಾ, ನೀವು ಹೇಳ್ದಂಗೆ ಹೆಬ್ಬುಲಿಯಲ್ಲೇ ನೀವು ಪರಿಚಯ ಆಗಿದ್ದು. ನಾನು ಸಿನಿಮಾಗೆ ಸುದೀಪ್ ಸರ್ ಜೊತೆಲಿ ಕ್ಲ್ಯಾಪ್ ಮಾಡೋಕ್ಕೆ ಹೋಗಿದ್ದು, ಕೊನೆಗೆ ಆ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿಬಿಟ್ಟೆ ನಾನು. ಕೊನೆಗೆ ರಿಲೀಸ್ ಟೈಮಲ್ಲಿ ನಮಗೆ ನೋಟ್ ಬ್ಯಾನ್ ಆಯಿತು, GST ಇಂಪ್ಲಿಮೆಂಟ್ ಆಯಿತು. ಅದಾದಮೇಲೆ ರಾಬರ್ಟ್ ಬಂದಾಗ ಕೋವಿಡ್ ಇತ್ತು. ಅವತ್ತು ಹೆಲ್ತ್ ಮಿನಿಸ್ಟ್ರ್ ಇದ್ದರು ಸುಧಾಕರ್ ಸರು. ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ, ಸರ್ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ, ಮತ್ತು ಥಿಯೇಟ್ರ್ ಏನಾದರೂ ಕ್ಲೋಸ್ ಮಾಡ್ತೀರಾ ಅಂತ. ಇಲ್ಲಪ್ಪ, ಇನ್ನೊಂದು 3 ವೀಕ್ಸ್ ಇಲ್ಲ. ಆ 3 ವೀಕ್ಸ್ ಗ್ಯಾಪಲ್ಲಿ ನಾವು ಯಾವ ಮಟ್ಟಕ್ಕೆ ಪಬ್ಲಿಸಿಟಿ ಮಾಡಿದ್ವಿ ಅಂದರೆ, ಈಗ ನೀವು ವಿಜಯನಗರ, ಗೋವಿಂದರಾಜನಗರ ನೋಡಿದ್ರೆ ಹೆಂಗೆ ಬ್ಯಾನರ್ಗಳು ರಾರಾಜಿಸ್ತವೆ, ಅದೇ ರೀತಿ ನಮ್ಮ ಪಬ್ಲಿಸಿಟಿ ಇಡೀ ಕರ್ನಾಟಕ ಪೂರ್ತಿ ಹಾಕಿದ್ವಿ. ಅದಾದಮೇಲೆ ಮದಗಜ ಆ ಟೈಮ್ ಬಂದಾಗ ಮತ್ತೆ ಸೆಕೆಂಡ್ ವೇವ್ ಕೋವಿಡ್ ಸ್ಟಾರ್ಟ್ ಆಯಿತು.
ಉಪಾಧ್ಯಕ್ಷ ಮಾಡಿದ್ವಿ. ಸೊ ಎಲ್ಲ ಟೈಮಲ್ಲೂ ಒಂದೊಂದು ಅಬ್ಸ್ಟ್ರಿಕಲ್ಸ್ ಇತ್ತು. ಏನೇ ಅಬ್ಸ್ಟ್ರಿಕಲ್ಸ್ ಇದ್ದರೂ ನಮಗೆ ಬರೋವಂಥ ದುಡ್ಡು ನಮಗೆ ಬಂತು, ನಮಗೇನು ಗೌರವ ಸಿಗಬೇಕು ಸಿಕ್ತು, ನಮ್ಮ ಗುರಿ ಏನಿತ್ತು ಅಲ್ಲಿಗೆ ನಾವು ಡೆಫಿನೆಟಾಗಿ ತಲುಪಿದ್ವಿ. ಯಾಕೆಂದರೆ ನಮ್ಗೆ ಇಲ್ಲಿ ಕ್ಲಾರಿಟಿ ಇತ್ತು. ಪ್ರೊಡ್ಯೂಸರ್ಸ್ಗಳಿಗೆ ಒಂತಲ್ಲಿ ಹಿಡ್ಕೋಬೇಕಾಗ್ತದೆ ಪ್ರತಿಯೊಬ್ಬರೂ ಕೂಡ. ಸಿನಿಮಾಕ್ಕೆ ಗೌರವ ಕೊಟ್ಟು ಸಿನಿಮಾಕ್ಕೆ ನೀವು ಸೇವಕರಾದರೆ ಖಂಡಿತವಾಗ್ಲೂ ಸಿನಿಮಾ ನಿಮಗೆ ಸೇವೆ ಮಾಡ್ತದೆ. ನೀವು ಸಿನಿಮಾಕ್ಕೆ ಸೇವಕರಾಗಲಿಲ್ಲ, ನಾವೇನಾದರೂ ಸಿನಿಮಾಕ್ಕೆ ಶೋಕಿನ ತಲೆಯಲ್ಲಿ ಹಿಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಸೈಡಿಗೆ ತಳ್ಬಿಟ್ಟು ಇನ್ನೊಬ್ಬನ ಕರೀತದೆ ಸಿನಿಮಾ ಇಂಡಸ್ಟ್ರಿ. ಸೊ ಹಂಗಾಗಿ ಭಾಳ ಜವಾಬ್ದಾರಿಯಿಂದ ಮಾಡಬೇಕಾಗ್ತದೆ ಸಿನಿಮಾಗಳನ್ನ. ಮೊದಲನೇದಾಗಿ ಇಂದಿನ ಜಾಲಿ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿರುವ ಶ್ರೀಯುತ ಉಮಾಪತಿ ಶ್ರೀನಿವಾಸ ಅಣ್ಣ ಅವ್ರಿಗೆ ನನ್ನ ತುಂಬ ಹೃದಯದ ಸ್ವಾಗತ. ಏನಂದರೆ ಇವತ್ತು ತುಂಬ ಬ್ಯುಸಿ ಶೆಡ್ಯೂಲ್ಸಲ್ಲಿ ಕೂಡ ಒಂದು ಹೊಸ ಪ್ರತಿಭೆಗಳಿಗೆ, ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಹೊಸ ಪ್ರತಿಭೆಗಳೇ, ಅವ್ರಿಗೆ ಸಪೋರ್ಟ್ ಆಗಲಿ ಅಂತ ಅವ್ರು ಬಂದು ನಿಂತಿದ್ದಾರೆ. ಸೊ ಅದೇ ನಮಗೆ ಒಂದು ದೊಡ್ಡ ಶಕ್ತಿಯಾಗಿ ಇದೆ. ಸೊ ಅಣ್ಣ ಹೇಳಿದ್ದೆಲ್ಲ ಕರೆಕ್ಟು, ಹೌದು. ಇತ್ತೀಚೆಗೆ ಹಲವಾರು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಧಾವಿಸ್ತಾ ಇಲ್ಲ. ಬಟ್ ಒಂದು ವಿಷಯ ಏನಂದರೆ ಅಣ್ಣ, ಥಿಯೇಟ್ರ್ ಹತ್ರ ಬರ್ತಾ ಇಲ್ಲ ಅಂದ್ರಲ್ಲ, ಅದಕ್ಕೆ ನಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಪೂಜೆ ರೂಮ್ ಇರುತ್ತೆ. ಸೊ ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ. ಬಟ್ ದೇವಸ್ಥಾನಕ್ಕೆ ಹೋಗೋದು ಯಾರೂ ಬಿಡಲ್ಲ. ಯಾಕೆ ಅಂದರೆ ಅಲ್ಲೊಂದು ವೈಬ್ ಸಿಗುತ್ತೆ. ಸೊ ಅದೇ ರೀತಿ OTT ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ, ಫೋನು ಎಲ್ಲರ ಇದರಲ್ಲೂ ಎಂಟರ್ಟೈನ್ಮೆಂಟ್ ಸಾಕಷ್ಟು ಬರ್ತಾ ಇದ್ದಾವೆ. ಆದರೆ ಆ ಥಿಯೇಟ್ರಿಗೆ ಹೋಗೋ ವೈಬು ಮತ್ತು ಒಂದು 2-3 ಅವರು ಅವ್ರಿಗೆ ಆ ಚಿಂತೆ ಎಲ್ಲ ಬಿಟ್ಟು ಮತ್ತು ಅವ್ರಿಗೇನು ಟೆನ್ಷನ್ಸ್ ಇರುತ್ತೋ ಅದನ್ನೆಲ್ಲ ಬಿಟ್ಟು ಅವ್ರು ನೋಡ್ತಾರಲ್ಲ, ಆ ಒಂದು ಫೀಲು ಅವ್ರ ಮನೆಗಳಲ್ಲಿ ಕೊಡಲ್ಲ. ಸೊ ಹಾಗಾಗಿ ನಾನು ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು, ಥಿಯೇಟ್ರಿಗೆ ಬಂದು ಸಿನಿಮಾಗೆ ನೋಡಿ ಅಂತ ಈ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಂಥ ಲೆಜೆಂಡ್ರಿ ಪ್ರೊಡ್ಯೂಸರ್ ಬಂದು ನಮ್ಮ ಸಿನಿಮಾಗೆ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ ಅಣ್ಣ. ಹೋಲ್ ಜಾಲಿ ಟೀಮಿಂದ ಧನ್ಯವಾದ. ಏನು ಗೊತ್ತಾ, ಜೀವನ ಅಂದರೆ ನಿಮಗೆ ಒಂದು ಗುರಿ ಇರುತ್ತಲ್ಲ ಸರ್, ಆ ಗುರಿ ಹಠ ಅನ್ನೋದು ನಾವು ಇಟ್ಕೊಂಡಾಗ ಎಲ್ಲನೂ ಕಲಿಸುತ್ತಂತೆ. ನಾನು ಇದರಲ್ಲಿ ಲಿರಿಕ್ಸ್ ಆಗಿ ನಾನು ಮಾಡಿರಲಿಲ್ಲ. ಲಿರಿಕ್ಸ್ ಅಂತೆ ಫಸ್ಟ್ ಸಿನಿಮಾಗೆ ಬರ್ದಿರೋದು ನೀವು, ಅದು ಟೈಟಲ್ ಟ್ರ್ಯಾಕ್ ಕೇಳ್ಬೋದು ನೀವು. ಸೊ ನಾನು ಇವಾಗ ಅಫೋರ್ಡ್ ಮಾಡೋಕ್ಕಾಗಲ್ಲ ಒಬ್ಬರ ಹತ್ರ, ದೊಡ್ಡವ್ರ ಹತ್ರ ಹೋದರೆ, ಮತ್ತು ನಾವು ಕರೆಕ್ಷನ್ಸ್ ಹೇಳೋಕ್ಕೂ ಆಗಲ್ಲ ಜಾಸ್ತಿ. ಸೊ ನನಗೆ ಬೇಕಾಗಿರ್ತಾರ, ಬೇಕು ಅಂದಾಗ ಪ್ರೊಡಕ್ಷನ್ ಎಲ್ಲ ಸ್ಟ್ರಾಂಗ್ ಇದೆ, ನಾವು ಯುವಕರೆಲ್ಲ ಹೊಸಬ್ರೆಲ್ಲ. ಸೊ ಆ ಒಂದು ಪ್ಲಾಟ್ ಅಂದರೆ ಆ ಒಂದು ಕ್ರಾಫ್ಟ್ ಕೂಡ ಮಾಡಬೇಕಾಗಿ ಬಂತು. ಸೊ ಈ ಥರ ಅನೇಕ ಕ್ರಾಫ್ಟ್ಗಳನ್ನ ಒಂದು ಹಠ ಇದ್ದಾಗ ಮಾಡಿಸುತ್ತೆ. ಇವಾಗ ನಮ್ಮ ಹುಡುಗರು ಇಲ್ಲಿ ಇದ್ದಾರಲ್ಲ, ಸೊ ಅವರೆಲ್ಲರೂ ಆ್ಯಕ್ಟರ್ಸೇ. ಬಟ್ ಆ ಆ್ಯಕ್ಟರ್ಸ್ ಆಗಿದ್ದರೂ ಕೂಡ ಪ್ರತಿಯೊಬ್ಬರು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಪ್ರೊಡಕ್ಷನ್ ಕೆಲಸವರೆಗೂ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಸಿನಿಮಾದಲ್ಲೇ ಉಳಿಬೇಕು ನಾವು. ಸೊ ಸಿನಿಮಾದಲ್ಲಿ ಉಳಿತೀವಿ ಅಂದಮೇಲೆ ಎಲ್ಲ ಥರದಕ್ಕೂ ನಾವು ಸಿದ್ಧರಾಗಿರಬೇಕು. ಇದೆ ನಾವು ಆಯಿತು, ನಾನು ನಟನೆಯೇ ಆಗಬೇಕು, ನಟನೆ ಹಿಂದೆ ಇನ್ನೂ ಅಷ್ಟು ಕ್ರಾಫ್ಟ್ಸ್ ಇರುತ್ತಲ್ಲ, ಅದು ಅರ್ಥ ಮಾಡ್ಕೊಂಡಾಗ ಇನ್ನೂ ಹೆಚ್ಚು ಔಟ್ಪುಟ್ ಇಂಪ್ಯಾಕ್ಟಾಗಿ ಕೊಡ್ಬೋದು ಅಂತ ನನ್ನ ಭಾವನೆ.